ಹಾಯ್ ವೆಲ್ಕಮ್ ಟು ಮ್ಯಾಥ್ ಕ್ವೆಸ್ಟ್. ಸೊ ಇವತ್ತು ಲೀನಿಯರ್ ಪ್ರೋಗ್ರಾಮಿಂಗ್ದು ಸಿಲೆಬಸ್ ಬ್ರೇಕ್ ಡೌನ್ ಮಾಡೋಣ. ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು ಕಾಂಪ್ಲೆಕ್ಸ್ ಅನಾಲಿಸಿಸ್ ರಿಲೇಟೆಡು, ಬಟ್ ಈಸಿ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಲೀನಿಯರ್ ಪ್ರೋಗ್ರಾಮಿಂಗ್ ಸಿಂಪಲ್ ಟಾಪಿಕ್ಕು, ಈಸಿ ಟು ಎಕ್ಸ್ಪ್ಲೇನ್. ಸೊ ನನಗೂ ಒಂದು ಕಂಟಿನ್ಯೂಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಟಾಪಿಕ್ನ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸು ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಕನ್ನಡದಲ್ಲಿ UPSC ಸಿಲೆಬಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪೇಪರ್ 2 ಅಲ್ಲಿ ಬರುತ್ತೆ. ಈ ಸಿಲೆಬಸ್ಸನ್ನು ಬ್ರೇಕ್ ಡೌನ್ ಮಾಡೋಣ. ಇದರಲ್ಲಿ ಬರುವಂಥ ಕೀವರ್ಡ್ಸ್ಗಳು ಏನೇನು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ ಸ್ಟಾರ್ಟ್ ನೌ. ವೆಲ್ಕಮ್ ಒನ್ಸ್ ಅಗೇನ್ ನೌ. ಸೊ UPSC ಸಿಲೆಬಸ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ಔಟ್ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಬುಕ್ಕಲ್ಲಿ. ಸೊ ಈಗ ಕೀವರ್ಡ್ಸ್ ನೋಡೋಣ, ಅದರಲ್ಲಿ ಏನೇನಿದೆ ಕೀವರ್ಡ್ಸ್ ಅಂತ. ಸೊ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್, ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್. ಸೊ ಇದು 3 ಟರ್ಮಿನಾಲಜೀಸ್ ಬರುತ್ತೆ. ವೇರ್ ಸೊಲ್ಯೂಷನ್ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ಅದರಲ್ಲಿ ಈ ಒಂದು ಸೊಲ್ಯೂಷನ್ನ ಕಂಡುಹಿಡಿಬೇಕಾಗಿರುತ್ತೆ. ಅದು ಮೆಥಡ್ ಇದೆ. LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ 2 ಮೆಥಡ್ ಬರುತ್ತೆ. ಇದರಲ್ಲಿ ನಾವು ಸ್ಟಡಿ ಮಾಡೋದು ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಸಿಂಪ್ಲೆಕ್ಸ್ ಮೆಥಡ್. ಅದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಲೀನಿಯರ್ ಪ್ರೋಗ್ರಾಮಿಂಗ್ ಡ್ಯುಯಾಲಿಟಿ ಅಂತ, ಅದು ನೆಕ್ಸ್ಟ್ ನಾನು ಹೇಳ್ತೀನಿ. ಆಮೇಲೆ ಅಪ್ಲಿಕೇಶನ್ ಪಾರ್ಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆ್ಯಂಡ್ ಅಸೈನ್ಮೆಂಟ್ ಪ್ರಾಬ್ಲಮ್. ಸೊ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಈ ಕಾನ್ಸೆಪ್ಟ್ ಬಂದ ತಕ್ಷಣ ನಾನು ಹೇಳೋದೇನೆಂದರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಯಾವುದೇ ಮ್ಯಾಥಮೆಟಿಕ್ ಕಾನ್ಸೆಪ್ಟ್ಸ್ ಇರ್ಬೋದು, ಯಾವುದೇ ಚಾಪ್ಟರ್ ಇರ್ಬೋದು, ಆ ಕಾನ್ಸೆಪ್ಟ್ಸು ಆ ಚಾಪ್ಟರ್ಸು ನಮ್ಮ ರಿಯಲ್ ಲೈಫಲ್ಲಿ ಏನು ಯೂಸು. ನಾವು ಸ್ಕೂಲ್ಸು ಕಾಲೇಜಸಲ್ಲೆಲ್ಲ ಓದಿರ್ತೀವಿ. ಏನೇ ಮ್ಯಾಥ್ಸ್ ಮಾಡಿದ್ರು ಜಸ್ಟ್ ಥಿಯರಿಟಿಕಲಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಕಾನ್ಸೆಪ್ಟ್ ಹೀಗಿದೆ ಅಂತ ಹೇಳ್ತಾರೆ. ಆದರೆ ರಿಯಲ್ ಲೈಫ್ಗೆ ಅದು ಕನೆಕ್ಷನ್ನೇ ಇರಲ್ಲ. ರಿಯಲ್ ಲೈಫಲ್ಲಿ ಅದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ನಮಗೆ. ಸೊ ಆದರೆ ನನ್ನ ಮೋಟೋ ಏನಂತ ಹೇಳಿದ್ರೆ, ನಾನು ಯಾವುದೇ ಕಾನ್ಸೆಪ್ಟ್ ಮಾಡಲಿ, ಬರೀ ಇದು ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಲ್ಲ, ಯಾವುದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಲಿ ಅದು ರಿಯಲ್ ಲೈಫ್ಗೆ ಹೆಂಗೆ ಯೂಸ್ ಆಗುತ್ತೆ, ಮ್ಯಾಥ್ಸ್ ಹೆಂಗೆ ನಾವು ಕನೆಕ್ಟ್ ಮಾಡ್ಕೋಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಥ್ಸ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ನೇಚರ್, ಇದು ಒಂದು ಕ್ವೈಟ್. ಸೊ ಆ ಲ್ಯಾಂಗ್ವೇಜ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಮಗೆ ಗೊತ್ತೇ ಇಲ್ಲ. ಈಗ ಇದರದೇ ಒಂದು ಮ್ಯಾಥ್ಸ್ ಅನ್ನೋ ಕಾನ್ಸೆಪ್ಟು ಲೀನಿಯರ್ ಪ್ರೋಗ್ರಾಮಿಂಗ್. ಇದೇ ಕಾನ್ಸೆಪ್ಟನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಯಾಕೆ ಬೇಕು, ನಾವು ಏನು ಕಲಿತೀವಿ ಅದರಿಂದ. ಅಂದರೆ ಏನೇ ಒಂದು ಸಿಚುವೇಶನ್ ಇರಲಿ, ಒಂದು ಲೈಫಲ್ಲಿ ರಿಯಲ್ ಲೈಫ್ ಸಿಚುವೇಶನ್, ಲೈಕ್ ನಾವು ಡಯಟ್ ಪ್ಲಾನಿಂಗ್ ಮಾಡ್ತಾ ಇರೋದು, ನಾವೊಂದು ಫ್ಯಾಕ್ಟ್ರಿ ವರ್ಕ್ ಮಾಡ್ತಾ ಇದ್ದೀನಿ, ಒಂದು ಮ್ಯಾನೇಜರ್ ಆಗಿ ಏನೇ ಒಂದು ಇರಲಿ. ಸೊ ಅದರಲ್ಲಿ ನಾವು ಆದಷ್ಟು ಪ್ರಾಫಿಟ್ನ ಗೇನ್ ಮಾಡೋದಿರುತ್ತೆ. ಆಮೇಲೆ ಡಯಟ್ ಪ್ಲಾನಿಂಗಲ್ಲಿ ನಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಪ್ರಾಪರ್ ಕಂಡೀಷನಲ್ಲಿ, ಪ್ರಾಪರ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿಲಿ ಸಿಗಬೇಕಾಗಿರುತ್ತೆ. ನಮ್ಮ ಮೋಟೋ ಇರುತ್ತೆ. ಸೊ ನಮ್ಮ ಗೋಲಿನ ಅನುಗುಣವಾಗಿ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ನಮಗೆ ಇಷ್ಟೇ ಪ್ರಾಫಿಟ್ ಬೇಕು, ನಮಗೆ ಇಷ್ಟೇ ಕಾಸ್ಟ್ ರಿಡ್ಯೂಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಸಿಚುವೇಶನನ್ನು ನಾವು ಡಿಸೈಡ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಈ ಒಂದು ಲೀನಿಯರ್ ಪ್ರೋಗ್ರಾಮಿಂಗು ನಮಗೆ ಲಾಜಿಕಾಗಿ ಥಿಂಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಮಾರ್ಟ್ ಥಿಂಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಮ್ಮ ರಿಯಲ್ ಲೈಫ್ ಸಿಚುವೇಶನ್ನ ನಾವು ಸಾಲ್ವ್ ಮಾಡಿಕೊಂಡು, ಬರೀ ಸಾಲ್ವ್ ಮಾಡೋದೇ ಅಲ್ಲ, ಅದನ್ನು ಬೆಟರಾಗಿ ಸಾಲ್ವ್ ಮಾಡ್ಬೋದು. ಅದನ್ನೇ ಹೇಳೋದು. ಬೆಟರ್ ಸೊಲ್ಯೂಷನ್ನ ಹುಡ್ಕೋದನ್ನೇ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅಷ್ಟೇ, ಇದು ಒಂದು ಮೆಥಡು, ಮ್ಯಾಥಮೆಟಿಕಲ್ ವೇ. ಯಾವುದೇ ಒಂದು ಪ್ರಾಬ್ಲಮನ್ನು ಅಥವಾ ಡಿಸಿಷನ್ ತೊಗೋಬೇಕು, ಒಂದು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೂ ಮುಂಚೆ ಒಂದು ಡಿಸಿಷನ್ ತೊಗೋಬೋದು. ಸೊ ಈ ಒಂದು ಆಧಾರದ ಮೇಲೆ, ಈ ಒಂದು ವೇ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡಾದ್ಮೇಲೆ ನಾವು ಬೇಕಾಗಿರುವಂಥ ಡಿಸಿಷನ್ನ ತೊಗೊಂಡು ನಾವು ಮ್ಯಾಕ್ಸಿಮೈಸ್ ಮಾಡ್ಕೋಬೋದು. ನಮ್ಮ ಔಟ್ಕಮನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೋದು, ಅಥವಾ ನಮ್ಮ ರಿಸೋರ್ಸ್ ಕಾಸ್ಟನ್ನು ಕಮ್ಮಿ ಮಾಡ್ಕೋಬೋದು, ಮಿನಿಮಮ್ ಮಾಡ್ಕೋಬೋದು. ಸೊ ಅದೇ ಲೀನಿಯರ್ ಪ್ರೋಗ್ರಾಮಿಂಗ್. ಇದು ಮಾಡೆಲ್, ಇದು ಒಂದು ವೇ, ಮ್ಯಾಥಮೆಟಿಕಲ್ ವೇ. ರಿಯಲ್ ಲೈಫ್ ಪ್ರಾಬ್ಲಮ್ನ ನಾವು ಮ್ಯಾಥಮೆಟಿಕಲ್ ಆಗಿ ಅದನ್ನು ಡಿರೈವ್ ಮಾಡ್ಕೋತೀವಿ, ಕ್ವಶನ್ನಾಗಿ ಡಿರೈವ್ ಮಾಡ್ಕೋತೀವಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟಲ್ಲಿ. ಆಮೇಲೆ ಅದನ್ನು ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ ಅಷ್ಟೇ. ಈಗ ರಿಯಲ್ ಲೈಫ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಡಯಟ್ ಪ್ಲಾನಿಂಗು ಮತ್ತು ಫ್ಯಾಕ್ಟ್ರಿ ಪ್ರೊಡಕ್ಷನ್ 2 ಬರುತ್ತೆ. ಸೊ ನಾವು ಯಾಕೆ ಓದಬೇಕು ಅನ್ನೋದು ಏನಂದರೆ, ಸ್ಮಾರ್ಟ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ, ಮತ್ತು ಬೆಸ್ಟ್ ಡಿಸಿಷನ್ನ ನಾವು ತಗೋಬೋದು. ಸೊ ನೆಕ್ಸ್ಟು ಇಷ್ಟು ರಿಯಲ್ ಲೈಫ್ ಎಕ್ಸಾಂಪಲ್ಸು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ LPP ತಗೊಳ್ಳೋಣ. ಸೊ ಒಂದು ಪ್ರಾಬ್ಲಮ್ನ, ಈಗ ಒಂದು ಪ್ರಾಬ್ಲಮ್ ಇರುತ್ತೆ,
ಲೈಕ್ ಈಗ ಒಂದು ಫ್ಯಾಕ್ಟ್ರಿ 3 ಚೇರ್ಸ್ 4 ಟೇಬಲ್ಸ್ ಪ್ರೊಡಕ್ಷನ್ ಮಾಡಬೇಕಾಗಿರುತ್ತೆ. ಅದ್ರ ಹತ್ರ ಇಷ್ಟು ವುಡ್ಸ್ ಇರುತ್ತೆ ರಿಸೋರ್ಸು, ಆಮೇಲೆ ಇಷ್ಟು ಲೇಬರ್ ಇರ್ತಾರೆ, ಇಷ್ಟು ಟೈಮ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವನು ಇಷ್ಟು ರಿಸೋರ್ಸ್ ಇಟ್ಕೊಂಡು, ಇಷ್ಟು ಟೈಮ್ ಇಟ್ಕೊಂಡು, ಇಷ್ಟು ಲೇಬರ್ ಇಟ್ಕೊಂಡು ಅವ್ನು ಹೆಂಗೆ ಅವ್ನು ಮ್ಯಾಕ್ಸಿಮೈಸ್ ಮಾಡ್ಬೋದು ಅನ್ನೋ ಪ್ರಾಫಿಟ್ ಅಂತ ಒಂದು ಥಿಯರಿಟಿಕಲ್ ಒಂದು ಥಿಯರಿ ಕ್ವಶನ್ ಕೊಟ್ಟಿರ್ತಾರೆ, ರಿಯಲ್ ಲೈಫ್ ಕ್ವಶನ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಈ ಥರ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಅದನ್ನು ಬರ್ಕೋತೀವಿ, ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರ್ಕೋತೀವಿ. ಅದನ್ನು ಫಸ್ಟು ಮ್ಯಾಕ್ಸಿಮೈಸ್, ಅದನ್ನು ಆಬ್ಜೆಕ್ಟಿವ್ ಫಂಕ್ಷನ್ ಅಂತಾರೆ, ಸ್ಟ್ರಕ್ಚರಲ್ ಕಾನ್ಸ್ಟೆಂಟ್ಸ್ ಅಂತಾರೆ, ನಾನ್ ನೆಗೆಟಿವ್ ಕಾನ್ಸ್ಟೆಂಟ್. ಸೊ ನಾವು ನೆಕ್ಸ್ಟ್ ಹೇಳ್ತೀನಿ ಹೆಂಗೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಈ ಮೂರು ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರೋಣ, ಒಂದು ಎಕ್ಸಾಂಪಲ್, ಒಂದು ಪ್ರಾಬ್ಲಮ್. ಸೊ ಕ್ವಶನ್ ಪೇಪರ್ ನೋಡಬೇಕು, ಒಂದು ನಿಮಿಷ, ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡಿ ವಿತ್ ಕ್ವಶನು ವಿತ್ ಸೊಲ್ಯೂಷನ್ ಇರುತ್ತೆ. ಸೊ ಆ ಪ್ರಾಬ್ಲಮ್ನ ನಾವು ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ರೀತಿ ಕನ್ವರ್ಟ್ ಮಾಡ್ಕೋತೀವಿ. ಇದು ಪ್ರಾಫಿಟ್ ಮಾಡಬೇಕು ಅಂದರೆ ಮ್ಯಾಕ್ಸಿಮೈಸ್ ಪ್ರಾಬ್ಲಮ್ ಮಾಡ್ಕೋತೀವಿ, ಅಥವಾ ಕಾಸ್ಟ್ ಲೈಕ್ ಪ್ರೊಡಕ್ಷನ್ ಕಾಸ್ಟನ್ನು ಕಮ್ಮಿ ಮಾಡಬೇಕು ಅಂದರೆ ಮಿನಿಮೈಸ್ ಪ್ರಾಬ್ಲಮ್ ಆಗಿ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಇರುತ್ತೆ. ಇಲ್ಲೇನಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ನಾವು ಈಗ ಚೇರ್ಸ್ ಅಂದರೆ ಎಷ್ಟು ಚೇರ್ಸ್ ಬೇಕು, ಎಷ್ಟು ಟೇಬಲ್ ಬೇಕು, ಸೊ ಅದನ್ನು ಆ್ಯಡ್ ಮಾಡಿ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಂಥದ್ದು ಪ್ರಾಫಿಟ್. ಸೊ ಈ ರೀತಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರೋಣ, ಸ್ಟೆಪ್ಸ್ ಫಾರ್ ಫಾರ್ಮುಲೇಟಿಂಗ್ LPP. ಸ್ಟೆಪ್ಸ್ ಇರುತ್ತೆ, ಲೈಕ್ ಅನ್ನೋನ್ ಡಿಸಿಷನ್ ವೇರಿಯೇಬಲ್ಸ್ ಅಂತಾರೆ. ಅನ್ನೋನ್ ಡಿಸಿಷನ್ ವೇರಿಯೇಬಲ್ಸು ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಮತ್ತು ವೈನ ತೊಗೊಳ್ಳೋದು. ಈಗ ನಂಬರ್ ಆಫ್ ಚೇರ್ಸ್ ಆ್ಯಂಡ್ ನಂಬರ್ ಆಫ್ ಟೇಬಲ್ಸ್ ತೊಗೋಬೋದು. ಆಮೇಲೆ ಕಾನ್ಸ್ಟೆಂಟ್ಸ್ ಅಂದರೆ ಸೆಟ್ ಆಫ್ ರೂಲ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಷ್ಟನ್ನೇ ಲೇಬರ್ ಯೂಸ್ ಮಾಡಬೇಕು, ಇಷ್ಟನ್ನೇ ಟೈಮ್ ಯೂಸ್ ಮಾಡಬೇಕು, ಇಷ್ಟನ್ನೇ ರಿಸೋರ್ಸ್ನ ಬಳಕೆ ಮಾಡಬೇಕು, ಅದನ್ನು ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಐಡೆಂಟಿಫೈ ದಿ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಲೈಕ್ ಮ್ಯಾಕ್ಸಿಮೈಸ್, ಮಿನಿಮೈಸ್ ಥರ. ನೆಕ್ಸ್ಟ್ ಬರೋಣ ಬೇಸಿಕ್ ಟರ್ಮಿನಾಲಜೀಸು. ಬೇಸಿಕ್ ಟರ್ಮಿನಾಲಜೀಸಲ್ಲಿ ನಾನು ಹೇಳ್ದಂಗೆ ಲೈಕ್ ಬೇಸಿಕ್ ಟರ್ಮಿನಾಲಜಿ 3 ಕಾನ್ಸೆಪ್ಟ್ ಬರುತ್ತೆ: ಬೇಸಿಕ್ ಸೊಲ್ಯೂಷನ್, ಫಿಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್ ಅಂತ. ಬೇಸಿಕ್ ಸೊಲ್ಯೂಷನ್ ಬಂದರೆ ಲೈಕ್ ಕಾಂಬಿನೇಷನ್ ಆಫ್ ಚೇರ್ಸು. ಈಗ ಪಾಸಿಬಲ್ ಎಷ್ಟು ಕಾಂಬಿನೇಷನ್ ಮಾಡ್ಬೋದು ಈ ರಿಸೋರ್ಸಲ್ಲಿ ಅಂತ ಅನ್ಕೊಳ್ಳೋಣ. ಓಕೆನಾ? ಅದನ್ನ ಈಗ ಬರೀ ಚೇರ್ಸೇ ಮಾಡ್ಬೋದು, ಬರೀ ಟೇಬಲ್ಸೇ ಮಾಡ್ಬೋದು. ಅದು ಬೇಸಿಕ್. ಪಾಸಿಬಲ್ ಸೊಲ್ಯೂಷನ್ ಏನೇನು ತಗೋಬೋದು, ಏನೇನು ಆಗ್ಬೋದು, ಲೈಕ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಥರ ಈಗ ಇದು ಮಾಡಿದ್ರೆ ಪಾಸಿಬಲ್ ಏನೇನು ಬರ್ಬೋದು ಅಂತ. ಫಿಸಿಬಲ್ ಸೊಲ್ಯೂಷನ್ ಅಂದರೆ ಈಗ ನಮಗೆ ಸಿಗುವಂಥದ್ದು ಬರೀ ಚೇರ್ಸೇ, 4 ಚೇರ್ಸೇ ಆಗಬೇಕು, 3 ಟೇಬಲ್ಲೇ ಆಗಬೇಕು ಇದರಿಂದ ಅಂತ ಇರುತ್ತೆ. ಅದನ್ನು ಫಿಸಿಬಲ್ ಸೊಲ್ಯೂಷನ್ ಅಂತಾರೆ. ಈಗ ನಾನು ಬೇಸಿಕ್ ಸೊಲ್ಯೂಷನ್ ಅಂದರೆ ಎಷ್ಟು ಚೇರ್ಸ್ ಆದರೂ ಮಾಡ್ಕೊಳ್ಳೋದು, ಬರೀ ಚೇರ್ಸೇ ಮಾಡ್ಕೊಬಿಡೋದು, ಅಥವಾ ಬರೀ ಟೇಬಲ್ಸೇ ಮಾಡ್ಕೊಳ್ಳೋದು, ಆ ರೀತಿ. ಸೊ ಫಿಸಿಬಲ್ ಸೊಲ್ಯೂಷನ್ ಅಂದರೆ 4 ಚೇರ್ ಆಗಬೇಕು, 3 ಟೇಬಲ್ ಆಗಬೇಕು ಅಂತ ಒಂದು ಕಂಡೀಷನ್ ಆಗ್ತಾರಲ್ಲ, ಕಾನ್ಸ್ಟೆಂಟ್ಸ್ ಆಗ್ತಾರಲ್ಲ, ಅದನ್ನು ಫಿಸಿಬಲ್ ಸೊಲ್ಯೂಷನ್ ಅಂತಾರೆ. ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಯಾವುದನ್ನು ಕಾಂಬಿನೇಷನ್ ಮಾಡಿದ್ರೆ ನಂಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ಬೋದು ಅನ್ನೋದೇ ಆಪ್ಟಿಮಲ್ ಸೊಲ್ಯೂಷನ್. ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್, ಲೋಯೆಸ್ಟ್ ಅಥವಾ ಹೈಯೆಸ್ಟ್. ಸೊ ಎಲ್ಲ ಕಾನ್ಸ್ಟೆಂಟ್ಸ್ ಅಂದರೆ ಸೆಟ್ ಆಫ್ ರೂಲ್ಸ್ ಅಷ್ಟೇ. ಎಲ್ಲ ಕಾನ್ಸ್ಟೆಂಟ್ಸನ್ನ ಅದು ಸ್ಯಾಟಿಸ್ಫೈ ಆಗಬೇಕು. ಸೊ ನೆಕ್ಸ್ಟು ಮೆಥಡ್ಸ್ ಫಾರ್ ಸೊಲ್ಯೂಷನ್ ನೋಡೋಣ. ಮೆಥಡ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಪ್ರಾಬ್ಲಮನ್ನು ನಾವು, ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ನಾವು ಫಾರ್ಮುಲೇಷನ್ ಆಫ್ LPP ಮ್ಯಾಥಮೆಟಿಕಲ್ ಫಾರ್ಮ್ ಇಟ್ಕೊಂಡಿರ್ತೀವಿ. ಅದರಲ್ಲಿ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ 2 ಮೆಥಡ್ ಕೊಡ್ತಾರೆ ಇವರು: ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಸಿಂಪ್ಲೆಕ್ಸ್ ಮೆಥಡ್. ಸೊ ನೆಕ್ಸ್ಟು ಗ್ರಾಫಿಕಲ್ ಮೆಥಡಲ್ಲಿ ಮತ್ತೆ 2 ಮೆಥಡ್ ಬರುತ್ತೆ. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಈ ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ನರ್ ಪಾಯಿಂಟ್ ಮೆಥಡು, ಐಸೋಕಾಸ್ಟ್ ಮೆಥಡ್ ಅಂತ 2 ಟೈಪ್ಸ್ ಇರುತ್ತೆ. ನೆಕ್ಸ್ಟು ಸಿಂಪ್ಲೆಕ್ಸ್ ಮೆಥಡಲ್ಲಿ ಬಿಗ್ ಎಮ್ ಮೆಥಡ್, 2 ಫೇಸ್ ಮೆಥಡ್ ಅಂತ 2 ಟೈಪ್ಸ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಡ್ಯುಯಾಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಡ್ಯುಯಾಲಿಟಿ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಡ್ಯುಯಾಲಿಟಿ ಅಂತ ಹೇಳಿದ್ರೆ ಲೈಕ್ ಒಂದು ಕಾಯಿನ್ ಇದೆ ಅನ್ಕೊಳ್ಳೋಣ, ಅಂದರೆ ಒಂದು ಪ್ರಾಬ್ಲಮ್ಗೆ 2 ಫೇಸಸ್ ಇರುತ್ತೆ. ಒಂದು ಕಾಯಿನ್ಗೆ ಹೆಂಗೆ 2 ಫೇಸಸ್ ಇರುತ್ತೆ, ಅದೇ ಥರ ಒಂದು 2 ಫೇಸಸ್ ಇರುತ್ತೆ. ಅದರಲ್ಲಿ ಒಂದು ಫೇಸನ್ನು, ಒಂದು ಆ್ಯಂಗಲಲ್ಲಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದು ಆ್ಯಂಗಲ್ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಫ್ಯಾಕ್ಟರಿ ಪ್ರೊಡಕ್ಷನ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದರಲ್ಲಿ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರಿಸೋರ್ಸ್ ಕಾಸ್ಟನ್ನ ಮಿನಿಮೈಸ್ ಮಾಡೋದಕ್ಕೆ ಸೊಲ್ಯೂಷನ್ ಸಿಕ್ಕಿರುತ್ತೆ. ಅದನ್ನೇ ಡ್ಯುಯಾಲಿಟಿ ಅಂತ ಹೇಳೋದು. ಅಂದರೆ ಒಂದು ಪ್ರಾಬ್ಲಮ್ಗೆ, ಎವ್ರಿ ಪ್ರಾಬ್ಲಮ್ಗೆ ಒಂದು ಪಾರ್ಟ್ನರ್ ಪ್ರಾಬ್ಲಮ್ ಅಂತ ಇರುತ್ತೆ. ಈಗ ನಾವು ಕಾಸ್ಟನ್ನ ರಿಡ್ಯೂಸ್ ಮಾಡೋದಕ್ಕೆ ಸಾಲ್ವ್ ಮಾಡಿದ್ರೆ ಅದನ್ನು ಪ್ರೈಮಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ,
ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಇನ್ನೊಂದು ಪ್ರಾಬ್ಲಮ್, ಡ್ಯುಯಲ್ ಪ್ರಾಬ್ಲಮ್ ಇರುತ್ತೆ. ಅಷ್ಟೇನೆ ವ್ಯತ್ಯಾಸ, ಇದೊಂದು ಕಾನ್ಸೆಪ್ಟ್ ಅಷ್ಟೇ. ನೆಕ್ಸ್ಟ್ ಇದನ್ನ ಅಪ್ಲಿಕೇಶನ್ LPP ಅಪ್ಲಿಕೇಶನ್ ನಾವು ಎಲ್ಲೆಲ್ಲಿ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತ, ಇದು ಅಪ್ಲಿಕೇಶನ್ ಆಫ್ LPP. ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನು? ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದೊಂದು ಸ್ಪೆಷಲ್ ಟೈಪ್ ಆಫ್ LPP, ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡುವಂಥದ್ದು. ಹಿಂಗೆ ಅಂತ ಹೇಳಿದ್ರೆ ಲೈಕ್ ಈಗ ಫಾರ್ ಎಕ್ಸಾಂಪಲ್, ಈಗ ಕಂಪನಿ ಏನು ಮಾಡಬೇಕು, ಒಂದು ಕಂಪನಿ ಇರುತ್ತೆ, ಒಂದು ಫ್ಯಾಕ್ಟ್ರಿ ಇರುತ್ತೆ ಅನ್ಕೊಳ್ಳೋಣ. ಫ್ಯಾಕ್ಟ್ರಿ ಇರುತ್ತೆ, 3 ಫ್ಯಾಕ್ಟ್ರಿ ಇರುತ್ತೆ, 4 ಸ್ಟೋರ್ಸ್ ಇರುತ್ತೆ. 3 ಫ್ಯಾಕ್ಟ್ರಿಯಿಂದ 4 ಸ್ಟೋರ್ಸ್ಗೆ ಸಪ್ಲೈ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 3 ಫ್ಯಾಕ್ಟ್ರಿಯಿಂದ 4 ಡೆಸ್ಟಿನೇಷನ್ಗೆ ಅದು ಸಪ್ಲೈ ಮಾಡಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. 3 ಫ್ಯಾಕ್ಟ್ರಿ ಮತ್ತು 4 ಡೆಸ್ಟಿನೇಷನ್ ಇದೆ, -1 = 6 ರೂಟ್ಸ್ ಬೇಕಾಗುತ್ತೆ. ಅದೇ ಫಾರ್ಮುಲಾ ಇದೆ, m + n - 1. ಓಕೆನಾ? ಇದು ಫಾರ್ಮುಲಾ. ಎಮ್ ಸಪ್ಲೈ ಮಾಡುವಂಥ ಒಂದು ವೇರ್ ಹೌಸಸ್ ಅಂತ ತಗೊಳ್ಳೋಣ, ಕಂಪ್ನಿ ಇದೆ, 4 ಡೆಸ್ಟಿನೇಷನ್ಗೆ ಕಳಿಸ್ಬೇಕು. ಓಕೆನಾ? ಅದು ಮೈನಸ್ ಮಾಡಿದ್ರೆ 1 = 6 ಅಂತ ಅನ್ಕೊಳ್ಳೋಣ. ಸೊ ಈ ಒಂದು 6 ರೂಟ್ಸನ್ನ ಕಂಡುಹಿಡಿಬೇಕಾಗಿರುತ್ತೆ. ಓಕೆನಾ? ಅದನ್ನೇ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ನಾವು ಕಾಸ್ಟನ್ನ ಮಿನಿಮೈಸ್ ಮಾಡ್ಕೊಳ್ಳೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕಾಸ್ಟನ್ನು ಮಿನಿಮೈಸ್ ಮಾಡ್ಕೊಳ್ಳೋದು. ಎಲ್ಲ ಡಿಮ್ಯಾಂಡು ಸ್ಯಾಟಿಸ್ಫೈ ಆಗಬೇಕು, ಎಲ್ಲದಕ್ಕೂ ಅದು ಕೇಳಿರುವಂತಹ ಒಂದು ಗೂಡ್ಸ್ ಸಪ್ಲೈ ಆಗಬೇಕು, ಹಾಗೇನೆ ಕಾಸ್ಟ್ ಕೂಡ ಮಿನಿಮೈಸ್ ಆಗಬೇಕು ಅದು ಕಳಿಸ್ಕೊಡೋದಕ್ಕೆ. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ ಬರೀ ನಮಗೆ ಮಿನಿಮಮ್ ಕಾಸ್ಟನ್ನು ಮಾಡೋದಿರುತ್ತೆ, ಇದರಲ್ಲಿ ಮ್ಯಾಕ್ಸಿಮೈಸೇಷನ್ ಬರಲ್ಲ. ಜಸ್ಟ್ ಜನರಲ್ LPPಲಿ ನಮಗೆ ಬೋತ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಇರುತ್ತೆ. ಸೊ ಇದರಲ್ಲಿ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂತ ಇರುತ್ತೆ ಒಂದು ಕಾನ್ಸೆಪ್ಟು, ಅದರಲ್ಲಿ 2 ಮೆಥಡ್ ಇರುತ್ತೆ. ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ತೆಗೆಯುವಂಥದ್ದು ನಾನು ಹೇಳಿದ್ದೀನಿ, ಇದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ವಿಡಿಯೋಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಕಂಡುಹಿಡಿಯೋದಕ್ಕೆ 2 ಮೆಥಡ್ ಇದೆ. ನಾರ್ತ್ ವೆಸ್ಟ್ ಕಾರ್ನರು ಮೆಟ್ರಿಕ್ಸ್, 3 ಮೆಥಡು ಸಾರಿ, ನಾರ್ತ್ ವೆಸ್ಟ್ ಕಾರ್ನರು ಮೆಟ್ರಿಕ್ಸ್ ಮಿನಿಮಮ್ ಮೆಥಡ್ ಆ್ಯಂಡ್ ಒಜೆಲ್ ಅಪ್ರಾಕ್ಸಿಮೇಷನ್ ಮೆಥಡ್. ಇದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಡಿಜೆನರಸಿ ಕಾನ್ಸೆಪ್ಟ್ ಬರುತ್ತೆ. ಡಿಜೆನರಸಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದೆ 3 ಫ್ಯಾಕ್ಟ್ರಿಯಿಂದ 4 ಕಡೆ ಸಪ್ಲೈ ಮಾಡಬೇಕಾಗಿರುತ್ತೆ, ಡೆಸ್ಟಿನೇಷನ್ ಇರುತ್ತೆ ಅನ್ಕೊಳ್ಳೋಣ. 3 + 4 - 1 is a formula. What you get here? 6. ಸೊ 6 ರೂಟ್ಸ್ ಬೇಕು, ಆದರೆ ನಮಗೆ 5 ರೂಟ್ಸ್ ಅವೈಲೇಬಲ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಆವಾಗ ನಮಗೆ ಒಂದು ರೂಟಿನ ಇನ್ಫಾರ್ಮೇಷನ್ ಸಿಗಲ್ಲ, ಆವಾಗ ಡಿಜೆನರಸಿ ಆಗುತ್ತೆ. ಆ ಡಿಜೆನರಸಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಒಂದು ರೂಟು ಅಂದರೆ ಕೇಳಿಸ್ಕೊಳ್ಳಿ, ಅಕರ್ಸ್ ವೆನ್ ದಿ ನಂಬರ್ ಆಫ್ ಬೇಸಿಕ್ ಅಲೋಕೇಶನ್ ಇಸ್ ಲೆಸ್ ದೆನ್ ರಿಕ್ವೈರ್ಡ್. ಒಂದು ಕಡೆ ಅಲೋಕೇಟ್ ಕಮ್ಮಿ ಆಗಿರುತ್ತೆ, ನಾನು ಹೇಳ್ದಂಗೆ 5 ರೂಟ್ಸ್ ಇರುತ್ತೆ, ಒಂದು ರೂಟ್ ಇನ್ಫಾರ್ಮೇಷನ್ ಇರಲ್ಲ. ಅವಾಗಲೂ ಕೂಡ ನಾವು ಪ್ರಾಬ್ಲಮ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದು ಒಂದು ಡಿಜೆನರಸಿ ಕಾನ್ಸೆಪ್ಟ್. ನಾನಿಲ್ಲಿ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಡೆಫಿನೇಷನ್ನ ಹೇಳ್ತಾ ಇಲ್ಲ. ಸ್ಟ್ಯಾಂಡರ್ಡ್ ಡೆಫಿನೇಷನ್ ನಮಗೆ ಈಸಿಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಲ್ ಇರುತ್ತೆ, ಆದರೆ ಮ್ಯಾಥ್ಸನ್ನು ರಿಯಲ್ ಲೈಫ್ ಸಿಂಪಲ್ ವರ್ಡ್ಸಲ್ಲಿ ಆದಷ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟು ಅಸೈನ್ಮೆಂಟ್ ಪ್ರಾಬ್ಲಮ್ಮು, ಲಾಸ್ಟ್ ಕಾನ್ಸೆಪ್ಟ್ ಇದು. ಅಸೈನ್ಮೆಂಟ್ ಪ್ರಾಬ್ಲಮ್ ಏನಂದರೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ 3 ಪರ್ಸನ್ ಇದ್ದಾರೆ, ಅವ್ರಿಗೆ 3 ಜಾಬನ್ನು ಅಸೈನ್ ಮಾಡಬೇಕು. ಓಕೆನಾ? ಇದರಲ್ಲಿ ಯಾರು ಯಾವ ಜಾಬ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಫಿಷಿಯೆಂಟ್ ಯಾವ ಜಾಬ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಆ ಜಾಬ್ನೇ ಕೊಟ್ಟಾಗ ಕಾಸ್ಟ್ ಕಮ್ಮಿ ಆಗುತ್ತೆ, ಟೈಮು ರೆಡ್ಯೂಸ್ ಆಗುತ್ತೆ, ಲೇಬರ್ ಕಾಸ್ಟ್ ಕಮ್ಮಿ ಆಗುತ್ತೆ, ಟೈಮು ರೆಡ್ಯೂಸ್ ಆಗುತ್ತೆ ಅಲ್ವಾ? ಅದನ್ನೇ ಇಲ್ಲಿ ಅಸೈನ್ ಮಾಡುವಂಥದ್ದು, ಜಾಬನ್ನು ಅಸೈನ್ ಮಾಡುವಂಥದ್ದು, ಒಬ್ರಿಗೆ ಇನ್ನೊಂದು ಜಾಬ್ ಹಿಂಗೆ ಅಸೈನ್ ಮಾಡುವಂಥದ್ದು, ಟಾಸ್ಕನ್ನು ಅಸೈನ್ ಮಾಡುವಂಥದ್ದು, ಅದನ್ನೇ ಅಸೈನ್ಮೆಂಟ್ ಪ್ರಾಬ್ಲಮ್. ಇದು ಕೂಡ ಒಂದು ಸ್ಪೆಷಲ್ ಟೈಪ್ ಆಫ್ LPP ಅಪ್ಲಿಕೇಶನ್ ಪ್ರಾಬ್ಲಮ್ಮೇ. ಇದನ್ನು ಸಾಲ್ವ್ ಮಾಡೋದಕ್ಕೆ ಹುಂಗೇರಿಯನ್ ಮೆಥಡ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಷ್ಟೇ. ಇಷ್ಟು ಕಾನ್ಸೆಪ್ಟು UPSC ಸಿಲೆಬಸ್ಸಲ್ಲಿರುವಂಥದ್ದು. ನೆಕ್ಸ್ಟು ನಾನು ಹೇಳೋದೇನೆಂದರೆ ಕನ್ಕ್ಲೂಷನ್ ಪಾರ್ಟ್ ಲಾಸ್ಟು. ನೆಕ್ಸ್ಟ್ ಟಾಪಿಕ್ಕು ನೀವೇ ಡಿಸೈಡ್ ಮಾಡಿ ಹೇಳಿದ್ರು, ಅದಕ್ಕೆ ನಾನು ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಇರ್ತೀನಿ. ಅಥವಾ ನೆಕ್ಸ್ಟ್ ಸೀಕ್ವೆನ್ಸ್ ಆರ್ಡರಲ್ಲೇ ಫಾರ್ಮೇಷನ್ ಆಫ್ LPP. ಇದು ಜಾಸ್ತಿ ಪ್ರಾಬ್ಲಮ್ಸ್ ಇದರಲ್ಲಿ ಬರಲ್ಲ, ಆದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಷ್ಟೂ ಟಿಲ್ ಡೇಟ್, ಅಪ್ ಟು ಡೇಟ್ 20 ಇಯರ್ಸ್ವರೆಗೂ IFOS, ನೆಕ್ಸ್ಟ್ ಫಾರೆಸ್ಟ್ ಸರ್ವಿಸು ಮತ್ತು IAS 2 ಸಿಲೆಬಸ್ಸಲ್ಲಿ ಇರುವಂಥ 2 ಕ್ವಶನ್ಸನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ವಿತ್ ಸಲ್ಯೂಷನ್ನು ನಾನು
ಅಪ್ಲೋಡ್ ಮಾಡ್ತೀನಿ. ನೀವು ಅಲ್ಲೇ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೋಬೋದು, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡಿದ್ರೆ ನನಗೂ ಒಂದು ಐಡಿಯಾ ಸಿಗುತ್ತೆ ಯಾವ ಟಾಪಿಕ್ ನಿಮಗೆ ಬೇಕು, ಅಥವಾ ಸೀಕ್ವೆನ್ಸ್ ಹೋದರೆ ಜಾಸ್ತಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲದೆ ಇರೋದನ್ನು ಸೀಕ್ವೆನ್ಸ್ ಆರ್ಡರ್ ವೈಸೋಸ್ಕರ ನಾನು ಮಾಡಬೇಕಾಗುತ್ತೆ. ನೀವೇ ಇಂಥ ಟಾಪಿಕ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಟಾಪಿಕ್ನ ಪ್ರಿಪೇರ್ ಆಗಿ ನಿಮ್ಮ ಮುಂದೆ ತರೋದಕ್ಕೆ ನಾನು ರೆಡಿ ಇದ್ದೀನಿ. ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ನಾನು ಪ್ರೊವೈಡ್ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಒಂದು ಉತ್ಸಾಹ ಸಿಗುತ್ತೆ. ಓಕೆ, ಬಾಯ್. ಸಿ ಯು ಆನ್ ದಿ ನೆಕ್ಸ್ಟ್ ವಿಡಿಯೋ.